ಸಿದ್ದರಾಮಯ್ಯನವರ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ರಾಜ್ಯದ ಜನರಾಗಿ 7 ಕೋಟಿ ಜನರ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ಅನುಕೂಲ ಆಗುವಂಥದ್ದು ಒಂದು ಸಹಜವಾದಂತಹ ನಿರೀಕ್ಷೆಗಳಿರುವಂತಹ ಸಂದರ್ಭ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆಯನ್ನು ಕೂಡ ನೀವು ಕಳೆದ 1 ಗಂಟೆಯಿಂದ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳಿಂದ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಅವರಿಗೆ ಮೊಣಕಾಲು ನೋವಿರುವಂತಹ ಕಾರಣಕ್ಕಾಗಿ ನಾವು ಆಗ್ತಾನೆ ಹೇಳಿದಾಗೆ ಒಂದು 10 ನಿಮಿಷ ನಿಂತು ಅದಾದ ನಂತರ ಅವರು ಕೂತು ಬಜೆಟ್ ಅನ್ನ ಇವತ್ತು ಮಂಡಿಸ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇರುವಂತದ್ದು ಸಂಗತಿ. ಈಗ ತಾನೇ ಹೇಳಿದಾಗೆ 7 ಕೋಟಿ ಜನರ ಮೇಲೆ ಪರಿಣಾಮ ಬೀರಬಹುದಾದಂತಹ ಬಜೆಟ್ ಇದು. ಏನು ಅನುಕೂಲ ಅಂತ, ಯಾಕಂದ್ರೆ ಸಿದ್ದರಾಮಯ್ಯನವರ ಸರ್ ನಿನ್ನೆ ಹೇಳಿದಂಗೆ ಒಂದು ಮಾತನ್ನು ಹೇಳಿದ್ದಾರೆ, ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಫಲಾನುಭವಿ ಆಗಬೇಕು ಒಂದು ಯೋಜನೆಗೆ ಅನ್ನುವಂಥದ್ದು ನನ್ನ ನಿರೀಕ್ಷೆ. ಅದಕ್ಕೆ ತಕ್ಕಾಗೆ ನಾನು ಬಜೆಟ್ ಮಂಡಿಸ್ತೀನಿ ಅನ್ನುವಂತ ಹೇಳಿರುವಂಥದ್ದು ಸಹಜವಾಗಿ ಇನ್ನೂ ಹೊತ್ತಾರ ವಿಚಾರಗಳು ಜನರ ನಿರೀಕ್ಷೆಗಳನ್ನ ಹೆಚ್ಚು ಮಾಡುವಂತೆ ಮಾಡಿದೆ. ಇಲ್ಲಿ ಒಂದು ಸಂಗತಿ ಹೇಳಬೇಕು ನೋಡಿ, ಈಗಲೇ ಪ್ರತಿಭಟನೆ ಶುರು ಮಾಡಿದ್ದಾರೆ. ಅಲ್ಲ, ಪ್ರತಿಭಟನೆ ಶುರು ಮಾಡಲಿ, ಯಾಕಂದ್ರೆ ಬೇಕಾದಷ್ಟು ಸಂಗತಿಗಳಿದೆ ಅವರು ಪ್ರತಿಭಟನೆ ಮಾಡೋಕ್ಕೆ. ಮಾಡಲಿ, ಜೊತೆಗೆ ಏನಂದ್ರೆ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ದೂರಗಾಮಿ ಯೋಜನೆಗಳಿಲ್ಲ, ಇಂಥದಕ್ಕೆ ಬೇಕಾದ ಪ್ರತಿಭಟನೆ ಮಾಡಲಿ. ಬಟ್ ನೀವೇನು ಬಜೆಟ್ ಮಂಡನೆ ಆಗೋಕ್ಕಿಂತ ಮೊದಲೇ ಮಾಡುವಂಥ ಪ್ರತಿಭಟನೆ ನಂಬರ್ 1. ಎರಡನೇದೇನಪ್ಪ ಅಂತಂದರೆ ಮಾತಾಡುವಂಥ ಭಾಷೆ. ಹೌದು, ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಭಾಷೆ ಏನು ಗೊತ್ತಾ, ನಿಮ್ಮ ಲೂಟಿ ಮಾಡ್ತೀರಿ, ದೋಚ್ತೀರಿ, ಮನೆ ಹಾಳ, ಈ ಥರದ್ದೆಲ್ಲ ಮಾತಾಡ್ಬಿಟ್ರೆ ಏನು ಅರ್ಥ ಇದು? ನಮ್ಮ ರಾಜಕಾರಣಿಗಳು ಅವರ ಈ ಬುದ್ಧಿಮಟ್ಟ ಎಷ್ಟರ ಮಟ್ಟಿಗೆ ಕುಸಿತಾ ಇದೆ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಕರೆಕ್ಟ್. ಹೌದು. ಒಂದು ವಿರೋಧ ಪಕ್ಷ ನಮ್ಗೆ ನಿರೀಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದು ಈ ತರದ ಪದ ಪ್ರಯೋಗ ಆಗ್ತಾ ಇದ್ರು ಕೂಡ ಜನರಲ್ ಅಂತೂ ನಿರೀಕ್ಷೆಗಳಿದೆ. ಏನೇನ್ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ರಾಜ್ಯದ ಜನ, ಅದಕ್ಕೆ ಸಂಬಂಧಪಟ್ಟಾಗಿದ್ದ ಒಂದು ರಿಪೋರ್ಟ್ ಅನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. 16ನೇ ಬಾರಿಗೆ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡನೆ. ಬೆಂಗಳೂರಿನ ಜನರಿಗೆ ಆಯವ್ಯಯದಲ್ಲಿ ಬೆಟ್ಟದಷ್ಟು ನಿರೀಕ್ಷೆ. ಸಾಲು ಸಾಲು ಸಮಸ್ಯೆಗಳಿವೆ, ಹೆಜ್ಜೆ ಹೆಜ್ಜೆಗೂ ಅನಿವಾರ್ಯತೆಗಳಿವೆ, ಬಹಳ ದಿನಗಳ ಬೇಡಿಕೆಗಳು ಬೆಟ್ಟದಷ್ಟಿವೆ. ಈ ನಿರೀಕ್ಷೆಗಳಿಗೆಲ್ಲ ರಾಜ್ಯ ಬಜೆಟ್ನಲ್ಲಿ ಹಸನಾಗುತ್ತಾ, ಅಭಿವೃದ್ಧಿಯ ಮೂಲಕ ಬದುಕು ಬದಲಾಗುತ್ತಾ ಅನ್ನೋ ಆಸೆಗಳಿನಿಂದ ಜನ ಇಂದಿನ ಬಜೆಟ್ಗಾಗಿ ಕಾಯ್ತಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಬಳಿಕ ಇಂದು ಮಂಡನೆಯಾಗಲಿರೋ ರಾಜ್ಯ ಬಜೆಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಬೆಳಗ್ಗೆ 10:15ಕ್ಕೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಆಯವ್ಯಯ ಮಂಡಿಸಲು ಸಜ್ಜಾಗಿದ್ದಾರೆ. ಇತ ರಾಜ್ಯ ಹಾಗೂ ರಾಜಧಾನಿಯ ಜನ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹೊತ್ತು ಕಾದು ಕುಳಿತಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೆಲ್ಲ ಗಿಫ್ಟ್ ಸಿಗಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಟ್ರಾಫಿಕ್ ಸಮಸ್ಯೆ, ಸುಗಮ ಸಂಚಾರ ವ್ಯವಸ್ಥೆ, ಗುಂಡಿಗಳಿಲ್ಲದ ರಸ್ತೆಗಳು, ಮೆಟ್ರೋ ಕಾಮಗಾರಿ ಚುರುಕುಗೊಳಿಸೋದು, ಬಿಎಂಟಿಸಿ ಬಸ್ ಸಂಚಾರ ಹೆಚ್ಚಳ, ಸಬರ್ಬನ್ ರೈಲು ವ್ಯವಸ್ಥೆ ಸೇರಿ ಹಲವು ನಿರೀಕ್ಷೆಗಳನ್ನ ಹೊತ್ತಿರೋ ಮಹಾನಗರಕ್ಕೆ ಗ್ಯಾರಂಟಿ ಸರ್ಕಾರ ಏನೆಲ್ಲ ಗಿಫ್ಟ್ ಕೊಡಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಇಂದಿನ ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿನ ಪ್ರಮುಖ ನಿರೀಕ್ಷೆಗಳೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬೆಂಗಳೂರಿನ ಟ್ರಾಫಿಕ್ ಪರಿಹಾರಕ್ಕೆ ಹೊಸ ಯೋಜನೆ ಜಾರಿಗೊಳಿಸೋ ಸಾಧ್ಯತೆ ಇದೆ. ಟನಲ್ ರಸ್ತೆಗೆ ಮತ್ತಷ್ಟು ಅನುದಾನ ಘೋಷಿಸುವ ನಿರೀಕ್ಷೆ ಇದೆ. ಬೆಂಗಳೂರು ಏರ್ಪೋರ್ಟ್ ತನಕ ಮೆಟ್ರೋ ಸಂಪರ್ಕ ವಿಸ್ತರಿಸುವ ನಿರೀಕ್ಷೆ ಇದೆ. ಇಂದಿರಾ ಕ್ಯಾಂಟೀನ್ಗಳಿಗೆ ಮತ್ತಷ್ಟು ಬದಲಾವಣೆ, ಕಾಯಕಲ್ಪದ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ನಗರೋತ್ಥಾನ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಸಿಗೋ ನಿರೀಕ್ಷೆ ಇದೆ. ಹೊಸದಾಗಿ ಬೆಂಗಳೂರಿಗೆ ಸೇರ್ಪಡೆಯಾಗಿರೋ ಹಳ್ಳಿಗಳಿಗೆ ಕುಡಿಯೋ ನೀರು ಯೋಜನೆ ಮಾಡಬೇಕಾಗಿದೆ. ಕಾವೇರಿ 6ನೇ ಹಂತದ ಬಗ್ಗೆ ಯೋಜನೆ ರೂಪಿಸುವ ನಿರೀಕ್ಷೆ ಇದೆ. ಮೆಟ್ರೋ, ಬಿಎಂಟಿಸಿ ಸಂಚಾರ ವ್ಯವಸ್ಥೆಯಲ್ಲಿ ಹೊಸ ಯೋಜನೆ ಜಾರಿ ಮಾಡೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಬಿಬಿಎಂಪಿ ಆಸ್ಪತ್ರೆಗಳು, ಪ್ರಾಥಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಅನುದಾನ ನೀಡ್ತಾರೆ ಅಂದುಕೊಳ್ಳಲಾಗಿದೆ. ಟ್ಯಾಕ್ಸ್, ಅಗತ್ಯ ವಸ್ತುಗಳ ದರ ಇಳಿಕೆಯ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಕೈಗಾರಿಕೆಗಳು, ಹೋಟೆಲ್ ಉದ್ಯಮಕ್ಕೆ ವಿಶೇಷ ಅನುದಾನದ ನಿರೀಕ್ಷೆ ಇದೆ. ಹೊಸ ರಸ್ತೆಗಳು, ಫ್ಲೈಓವರ್ಗಳ ಪ್ರಸ್ತಾವನೆ, ಅಭಿವೃದ್ಧಿಯ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇದಷ್ಟೇ ಅಲ್ಲದೆ ರಾಜಧಾನಿಯ ರಸ್ತೆಗಳ ಅಭಿವೃದ್ಧಿ, ಶಿಕ್ಷಣ ಕ್ಷೇತ್ರದ ಸುಧಾರಣೆಗಳು ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಬದಲಾವಣೆ ಬರಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿ ಮನೆ ಮಾಡಿದೆ. ಇತ್ತ ಕೇಂದ್ರ ಬಜೆಟ್ ವೇಳೆ ಬೆಂಗಳೂರಿಗೆ ಗಮನ ಹರಿಸಿ ಅಂತ ಕೇಂದ್ರ ಹಣಕಾಸು ಸಚಿವೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ರು. ಹೀಗಾಗಿ ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬಹುದು ಅನ್ನೋ ಸೂಚನೆ ಸಿಕ್ಕಿದೆ. ಸದ್ಯ ಈ ಹಿಂದೆ ಮಂಡಿಸಿದ ರಾಜ್ಯ ಬಜೆಟ್ನ ಕೆಲ ಯೋಜನೆಗಳು ಬರೀ ಘೋಷಣೆಯಾಗಷ್ಟೇ ಉಳಿದಿವೆ. ಇಂದಿನ ಬಜೆಟ್ನಲ್ಲಾದರೂ ರಾಜಧಾನಿಗೆ ಹೊಸ ರೂಪ ಸಿಗುತ್ತಾ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಶಾಂತಮೂರ್ತಿ, ಟಿವಿ9, ಬೆಂಗಳೂರು.
ಸೊ ಇದು ಇಡೀ ರಾಜ್ಯದ ಜನರ ನಿರೀಕ್ಷೆಗಳು, ಜೊತೆಗೆ ಬೆಂಗಳೂರಿನವರು ಪ್ರಮುಖವಾಗಿ